ಕರ್ನಾಟಕದ ವೈಭವ, ಸಂಸ್ಕೃತಿ, ಭಾಷೆ, ಭೌಗೋಳಿಕ ವಿನ್ಯಾಸದ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯಿಸಿರುವ ಕರ್ನಾಟಕ ಸಂಪದ ಪಾಠದ ಒಟ್ಟು 45 ಪ್ರಶ್ನೆಗಳನ್ನಿಲ್ಲಿ ಚರ್ಚಿಸೋಣ. ಈ ಪ್ರಶ್ನೆಗಳಲ್ಲಿ ನಿಮ್ಮ ಅಭ್ಯಾಸಕ್ಕಿರುವ ಸಂಧಿ, ಸಮಾಸ ಹಾಗೂ ವಿಲೋಮ ಶಬ್ದಗಳನ್ನು ಸಹ ಚುಟುಕಾಗಿ ವಿವರಿಸಲು ಪ್ರಯತ್ನಿಸಲಾಗಿದೆ. ಸರಿ, ತಡ ಮಾಡದೆ ಪ್ರಶ್ನೆಗಳತ್ತ ಸಾಗೋಣ. ಒಂದೆಡೆ ನಿಮ್ಮ ನೋಟ್ಬುಕ್ಕಲ್ಲಿ ಗುರುತು ಮಾಡಿಕೊಂಡು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದೀರಿ ಎಂಬುದನ್ನು ತಪ್ಪದೆ ಕಾಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಮೊದಲ ಪ್ರಶ್ನೆ. प्रश्न 1. किस नगर को सिलिकॉन सिटी कहा जाता है? ಬೆಂಗಳೂರು, ದಾವಣಗೆರೆ, ಮೈಸೂರು, ಕಲಬುರಗಿ. ಯಾವ ನಗರಕ್ಕೆ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಗಳು ಗೊತ್ತಲ್ವಾ? ಬೆಂಗಳೂರು, ದಾವಣಗೆರೆ, ಮೈಸೂರು, ಕಲಬುರಗಿ. ಸರಿಯಾದ ಉತ್ತರ ಎ, ಬೆಂಗಳೂರು. दूसरा सवाल है, कर्नाटक में जलप्रपात हैं? ए जोग, बी अब्बी, सी गोकाक, शिवन समुद्र, डी ಉಪಯುಕ್ತ ಸಭಿ. ನಿಮ್ಮ ಉತ್ತರ ಯಾವುದು? ಕರ್ನಾಟಕದ ಜಲಪಾತಗಳ ಹೆಸರನ್ನ ನೀವು ಬರಿಬೇಕು. ಎ ಜೋಗ್, ಬಿ ಅಬ್ಬಿ, ಸಿ ಗೋಕಾಕ್, ಶಿವನ ಸಮುದ್ರ, ಡಿ ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ, ಉಪಯುಕ್ತ सभी. तीसरा प्रश्न. श्रावण बेलगोल की गोमटेश्वर की मूर्ति की ऊंचाई 51 फीट, 57 फीट, 48 फीट, 53 फीट. ಶ್ರವಣ ಬೆಳಗೊಳದ ಗೊಮಟೇಶ್ವರ ಒಂದು ಪ್ರತಿಮೆ ಏನಿದೆ ಅದರ ಎತ್ತರವನ್ನು ಬರೀಬೇಕು. 51 ಅಡಿನ, 57 ಅಡಿನ, 48 ಅಡಿಗಳ ಅಥವಾ 53 ಅಡಿಗಳ. ಸರಿಯಾದ ಉತ್ತರ ಗೊತ್ತು ತಾನೆ? ಬಿ 57 ಫೀಟ್, 57 ಅಡಿಗಳು. भद्रावती के 2 प्रमुख कारखाने, ए सोना और चांदी, बी कागज और लोहा, सी चीनी और गुड़, डी कपड़े और तांबा. ಭದ್ರಾವತಿಯ 2 ಪ್ರಮುಖ ಕಾರ್ಖಾನೆಗಳನ್ನು ಹೆಸರಿಸಿ ಅಂತ ಕೇಳಲಾಗಿದೆ. ಯಾವುವು? ಎ ಬಂಗಾರ ಮತ್ತು ಬೆಳ್ಳಿನ, ಬಿ ಕಾಗದ ಮತ್ತು ಉಕ್ಕು ಅಥವಾ ಕಬ್ಬಿಣನ, ಸಿ ಸಕ್ಕರೆ ಮತ್ತು ಬೆಲ್ಲನ, ಡಿ ಬಟ್ಟೆ ಹಾಗೂ ತಾಮ್ರದ ಕೈಗಾರಿಕೆಗಳಿದಾವ. ಯಾವ ಒಂದು ಕೈಗಾರಿಕೆ ಕಾರ್ಖಾನೆ ಇದೆ ಅಂತಕ್ಕಂಥದ್ದು ಬರೀಬೇಕು. ಉತ್ತರ ಬಿ ಕಾಗಜ್ ಅವರು ಲೋಹ. ಈ ಲೋಹದ ಹೆಸರ ಸಂದರ್ಭದಲ್ಲಿ ಇಸ್ಪಾತ್ ಅಂತ ಬಂದರೂ ಕೂಡ ಅದು ಸಹ ಸರಿಯಾದ ಉತ್ತರ. सेंट फिलोमिना चर्च किस नगर में है? ए बेंगलुरु, बी चित्रदुर्ग, सी ಮೈಸೂರು, ಡಿ ತುಮಕೂರು. ಯಾವ ನಗರದಲ್ಲಿ ಸೇಂಟ್ ಫಿಲೋಮಿನಾ ಚರ್ಚ್ ಇದೆ? ನಿಮ್ಮ ಆಯ್ಕೆ ಯಾವುದು? ಬೆಂಗಳೂರು, ಚಿತ್ರದುರ್ಗ, ಮೈಸೂರು, ತುಮಕೂರು. ಸರಿಯಾದ ಉತ್ತರ सी मैसूरू. विजयपुर का सबसे आकर्षक स्थान. छठा प्रश्न है. ऑप्शंस देखिए. ए गोल मीनार, बी 10 कमान, सी गोलकोंडा, डी गोल गुंबज. ವಿಜಯಪುರದ ಆಕರ್ಷಕ ಒಂದು ಪ್ಲೇಸ್ನ ಹೆಸರನ್ನು ನಾವು ಗುರುತಿಸಬೇಕು. ಎ ಗೋಲ್ ಮಿನಾರ್, ಬಿ 10 ಕಮಾನ್, ಸಿ ಗೋಲ್ಕೊಂಡ, ಡಿ ಗೋಲ್ ಗುಂಬಜ್. ಡಿ ನಿಮ್ಮ ಉತ್ತರ ತಾನೆ? ಅದನ್ನೇ ಬರೆಯೋಣ. ಗೋಲ್ ಗುಂಬಜ್, ಗೋಳಗುಮ್ಮಟ ಅಂತ ಕರಿತೀವಿ. 7वां प्रश्न. अरबी समुद्र कर्नाटक के किस दिशा में है? पूरब दिशा, पश्चिम दिशा, पूर्व, उत्तर. कौन सी दिशा में है? पश्चिम दिशा में है. वही हम यहाँ लिख देंगे. ಅರಬ್ಬಿ ಸಮುದ್ರ ಇರುವ ದಿಕ್ಕಿನ ಹೆಸರು ಯಾವುದು ಅಂತ ಕೇಳಿದರೆ ಅದು ಪಶ್ಚಿಮ ತಾನೆ, ಸೂರ್ಯ ಮುಳುಗುವ ದಿಕ್ಕಲ್ಲಿರೋದು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಒಟ್ಟು 3 ಪ್ರಶ್ನೆಗಳು ಬರ್ತವೆ. ನಾನು ಹೇಳೋದನ್ನು ಮರೆತಿದ್ದೆ ನಿಮಗೆ. ಮತ್ತು ವ್ಯಾಕರಣದಿಂದ 1 ಅಥವಾ 2 ಪ್ರಶ್ನೆಗಳು ಬರ್ತವೆ. ಹಾಗಾಗಿ 4 ರಿಂದ 5 ಅಂಕ ಬರುವ ಅವಕಾಶ ಇರತಕ್ಕಂತಹ ತುಂಬ ಇಂಪಾರ್ಟೆಂಟ್ ಆದಂತಹ ಚರ್ಚೆ ಇವತ್ತಿಂದು.
कर्नाटक की दक्षिण दिशा में कौन सी पर्वतमालाएं शोभायमान हैं? सह्याद्री, विंध्यगिರಿ, ನೀಲಗಿರಿ, ಚಂದ್ರಗಿರಿ. ಕರ್ನಾಟಕದ ದಕ್ಷಿಣ ದಿಕ್ಕಲ್ಲಿ ಇರತಕ್ಕಂಥ ಪರ್ವತಮಾಲೆಗಳ ಹೆಸರು. ದಕ್ಷಿಣ ಅಂದರೆ ನಮ್ಮ ತಮಿಳುನಾಡು, ಕೇರಳದ ಕಡೆ. ಏನದು ಸಹ್ಯಾದ್ರಿನ, ವಿಂಧ್ಯಗಿರಿನ, ನೀಲಗಿರಿನ, ಚಂದ್ರಗಿರಿನ? ಸರಿಯಾದ ಉತ್ತರ ಸಿ, ನೀಲಗಿರಿ ತಾನೆ. ಅದನ್ನೇ ಬರೆಯೋಣ. कर्नाटक को डैश का आगार कहते हैं? सोने का, चंदन का, चांदी का, गेहूं का? किसका? ಕರ್ನಾಟಕಕ್ಕೆ ಯಾವುದರ ಭಂಡಾರ ಅಂತ ಕರಿತೀವಿ? ಬಂಗಾರದ ಭಂಡಾರನ, ಗಂಧದ ಭಂಡಾರನ, ಚಾಂದಿ ಅಂದರೆ ಬೆಳ್ಳಿಯ ಭಂಡಾರನ, ಅಥವಾ ಗೆಹೂಂ ಅಂದರೆ ಗೋಧಿಯ ಭಂಡಾರನ? ಯಾವುದು ಅಂತ ಕರಿತೀವಿ ನಾವು? ಚಂದನ್, ಶ್ರೀಗಂಧದ ಒಂದು ನಾಡು ಅಂತ ಕರಿತೀವಿ ತಾನೇ ನಮ್ಮ ಕರ್ನಾಟಕಕ್ಕೆ. ಅದನ್ನೇ ನಾವಿಲ್ಲಿ ಬರೀಬೇಕು, ಚಂದನ್ का। गोमटेश्वर की प्रतिमा दुनिया को त्याग और डैश का संदेश दे रही है? ऑप्शंस: ए दया, बी प्रेम, ಸಿ ಶಾಂತಿ, ಡಿ ಕರುಣ. ಇವೆಲ್ಲದರ ಸಂದೇಶ ಕೊಡ್ತಾ ಇರಬಹುದು ಗೊಮಟೇಶ್ವರನ ಪ್ರತಿಮೆ. ಆದರೆ ಪಾಠದಲ್ಲಿ ಎಕ್ಸಾಕ್ಟ್ ಆಗಿ ಬಳಸಿರ್ತಕ್ಕಂಥ ಪದವನ್ನು ನಾವಿಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಯಾವುದದು? ಆಪ್ಷನ್ನು ಸಿ ಶಾಂತಿ. 11वां प्रश्न, मैसूर का राजमहल कर्नाटक के डैश के प्रतीक है? वैभव, गौरव, परंपरा, संस्कृति. ಇದು ಕೂಡ ಇವೆಲ್ಲದರ ಒಂದಕ್ಕಿಂತ ಹೆಚ್ಚು ಆಪ್ಷನ್ಗಳು ಇಲ್ಲಿ ನಮಗೆ ಸರಿಯಾದಂತಹ ಆಪ್ಷನ್ಗಳೇ ಇದ್ದಾವೆ. ಆದರೆ ಮೈಸೂರಿನ ನಮ್ಮ ಪ್ಯಾಲೇಸ್ ಕರ್ನಾಟಕಕ್ಕೆ ಯಾವುದಕ್ಕೆ ಪ್ರತೀಕ ಅಂತಕ್ಕಂಥದ್ದು ಪಾಠದಲ್ಲಿ ಹೇಳಲಾಗಿದೆ. ವೈಭವ್ಕ ಅಂತ ಹೇಳಲಾಗಿದೆ. ಅದನ್ನು ನಾವಿಲ್ಲಿ ಬರಿಬೇಕು. ಎ ವೈಭವ್. 12ನೇ ಪ್ರಶ್ನೆ ನೋಡೋಣ. 12वां प्रश्न, कर्नाटक के अनेक साहित्यकारों ने सारे संसार में कर्नाटक की डैश फैलाई है? भाषा, कीर्ति, ಸಂಸ್ಕೃತಿ, ಪ್ರಗತಿ. ಇದು ಕೂಡ ಒಂದಕ್ಕಿಂತ ಹೆಚ್ಚು ಸರಿಯಾದಂಥ ಆಪ್ಷನ್ಗಳಿದ್ದಾವೆ. ಪಾಠದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಪದವನ್ನು ನಾವಿಲ್ಲಿ ಬಳಸಬೇಕು. ಯಾವುದು? ಕರ್ನಾಟಕದ ಸಾಹಿತ್ಯಕಾರರು, ದೊಡ್ಡ ದೊಡ್ಡ ಸಾಹಿತ್ಯಕಾರರು ನಮಗೆ ಯಾರ್ಯಾರು? ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ, ಕನ್ನಡದ ಆಸ್ತಿ ಅಂತ ಕರಿತೀವಲ್ವಾ. ಈ ರೀತಿಯಲ್ಲಿ ಎಷ್ಟು ಜನ ಆ ಹೆಸರುಗಳನ್ನೇ ತಗೊಳ್ಳೋದು ತುಂಬ ಜನ ಇದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದ ಕೀರ್ತಿಯನ್ನು, ಕೀರ್ತಿಯನ್ನು ಅವರೇನು ಮಾಡಿದ್ರು? ವಿಶ್ವದಾದ್ಯಂತ ಹರಡಿಸಿದರು. ಆ ಮೂಲಕ ಕರ್ನಾಟಕಕ್ಕೆ ನಮಗೆಲ್ಲ ಹೆಮ್ಮೆ ತರುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸಹ. 13ನೇ ಪ್ರಶ್ನೆ ನೋಡಿ. ಸುಂದರ್ ಇಸ್ ಶಬ್ದ ಕಾ ವಿಲೋಮ್ ರೂಪ್ ಹೈ? ವ್ಯಾಕರಣಕ್ಕೆ ಬಂದ್ವಿ. ಮತ್ತೆ ಪಾಠದಿಂದ ಕೂಡ ಮತ್ತೆ ಮಧ್ಯದಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಎ ಅತಿ ಸುಂದರ್, ಬಿ ಸುಂದರತಾ, ಸಿ ಕುರೂಪ್, ಡಿ ಸೌಂದರ್ಯ. ಸರಿಯಾದ ಉತ್ತರ ಯಾವುದು? ಅತಿ ಸುಂದರನ, ಸುಂದರತೆನ, ಕುರೂಪ್ತನನ ಅಥವಾ ಸೌಂದರ್ಯನ? ಸುಂದರ್ ಈ ಶಬ್ದಕ್ಕೆ ಆಪೋಸಿಟ್ ವರ್ಡ್ ನಾವು ಬರೀಬೇಕು. ಯಾವುದು ಸರಿಯಾದ ಉತ್ತರ? ಸಿ ಕುರೂಪ್. ಸಹಿ ಉತ್ತರ ಹೋಗ. विदेश इस शब्द का विलोम रूप है? परदेश, आदेश, अन्य देश, ಸ್ವದೇಶ್. ವಿದೇಶ ಈ ಶಬ್ದದ ಆಪೋಸಿಟ್ ವರ್ಡನ್ನು ನೀವು ಗುರುತಿಸಿ ಬರೀಬೇಕು. ಬರೆದಿದ್ದೀರಾ? ಡಿ ಸ್ವದೇಶ್ ಅಥವಾ ದೇಶ್ ಅಂತ ಇದ್ರೂ ಕೂಡ ಸರಿಯಾದ ಉತ್ತರನೇ ಆಗುತ್ತೆ. 15वां प्रश्न, आदि इस शब्द का विलोम रूप है? सदी, अंत, आरंभ, प्रारंभ. क्या है? आदि ಅಂದರೆ ಆದಿಪುರುಷ ಅಂತೀವಿ, ಆದಿ ಗ್ರಂಥ ಅಂತೀವಿ, ಆದಿ ಕವಿ ಅಂತೀವಿ, ಮೊದಲ ಅಂತ ಪಯೋನಿಯರ್ ಅಂತೀವಲ್ವ, ಮೊಟ್ಟ ಮೊದಲನೆಯ. ಇದರ ಆಪೋಸಿಟ್ ವರ್ಡ್ ಅಂತ್. ಬರೆದಿದ್ದೀರಾ ತಾನೇ? ಸರಿಯಾದ ಉತ್ತರ ಬಿ अंत। सजीव इस शब्द का विलोम रूप है? संजीव, जीवित, निर्जीव, जीवी. ಯಾವುದು ಸಜೀವಗೆ ಆಪೋಸಿಟ್ ವರ್ಡ್? ಸಿ ನಿರ್ಜೀವ್. ಸರಿಯಾದ ಉತ್ತರ. सदाचार इस शब्द का विलोम रूप है? समाचार, विचार, दुराचार, आचरण. ಯಾವುದು ಸದಾಚಾರ? ಆಪೋಸಿಟ್ ವರ್ಡ್ ಸಿ ದುರಾಚಾರ್. 18ನೇ ಪ್ರಶ್ನೆ ನೋಡಿ. ಆಯಾತ್ ಇಸ್ ಶಬ್ದ ಕಾ ವಿಲೋಮ್ ರೂಪ್ ಹೈ? ಆಮದು ಅಂದರೆ ಬೇರೆ ದೇಶದಿಂದ ಹೊರದೇಶಗಳಿಂದ
ವಿದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಲ್ವಾ. ಉದಾಹರಣೆಗೆ ಪೆಟ್ರೋಲಿಯಂ ಉತ್ಪನ್ನಗಳಿರ್ಬೋದು, ಇನ್ನೊಂದಷ್ಟು ಎಲೆಕ್ಟ್ರಿಕ್ ಉತ್ಪನ್ನಗಳು, ಇದನ್ನು ಆಯಾತ್ ಅಂತ ಕರೀತಾರೆ. ಇದರ ಆಪೋಸಿಟ್ ವರ್ಡು, ಇದರ ವಿರುದ್ಧಾರ್ಥಕ ಶಬ್ದವನ್ನು ನಾವು ಬರಿಬೇಕು. ಎ ನಿಶುಲ್ಕ್, ಬಿ ನಿಯತ್, ಸಿ ನಿರ್ಯಾತ್, ಡಿ ನಿಕಾಸ್. ಯಾವುದು ಸರಿಯಾದ ಉತ್ತರ? ಸಿ ನಿರ್ಯಾತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನೊಂದೇನೆಂದರೆ ನಿರ್ಯಾತ್ ಅಂದರೆ ನಾವು ರಫ್ತು ಮಾಡ್ತಕ್ಕಂಥದ್ದು. ನಾವು ನಮ್ಮ ದೇಶದಿಂದ ಒಂದಷ್ಟು ಸಾಂಬಾರು ಪದಾರ್ಥಗಳನ್ನು, ಇನ್ನೊಂದಷ್ಟು ವಸ್ತುಗಳನ್ನು, ಇಲ್ಲಿ ತಯಾರಾದಂಥ ವಸ್ತುಗಳನ್ನು, ಇಲ್ಲಿ ಬೆಳೆದಂಥ ವಸ್ತುಗಳನ್ನು, ಇಲ್ಲಿ ಬೆಳೆದ ಹೂವುಗಳನ್ನು ನಾವು ಏನು ಮಾಡ್ತೀವಿ, ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡ್ತೀವಿ. ಇದು ಹೆಚ್ಚಾಗಬೇಕು. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದಲ್ಲ. ನಾವು ಇನ್ನೊಂದು ದೇಶಕ್ಕೆ ನಮ್ಮ ಪ್ರಾಡಕ್ಟ್ಗಳನ್ನು ಬೇರೆ ದೇಶದವರು ಕೂಡ ಬಳಸೋ ರೀತಿಯಲ್ಲಿ ನೋಡ್ಕೋಬೇಕು. ಆಗ ದೇಶದ ಸಂಪತ್ತೇನಾಗುತ್ತೆ, ಹೆಚ್ಚುತ್ತೆ. ಆಯಾತ್ ಆಪೋಸಿಟ್ ವರ್ಡ್ ನಿರ್ಯಾತ್. 19ನೇ ಪ್ರಶ್ನೆ ನೋಡ್ರಿ. ದಿಗ್ಗಜ್ ಶಬ್ದ ಮೇ ಸಂಧಿ ಹೈ. ಎ ವ್ಯಂಜನ್ ಸಂಧಿ, ಬಿ ದೀರ್ಘ ಸಂಧಿ, ಸಿ ಎಣ್ ಸಂಧಿ, ಡಿ ಗುಣ ಸಂಧಿ. ಇನ್ನು ಮೊದಲು ಸಂಧಿ ವಿಚ್ಛೇದ ಮಾಡಿ ನೋಡೋಣ. ದಿಕ್ ಪ್ಲಸ್ ಗಜ್, ದಿಗ್ಗಜ್ ಅಂದರೆ ಎರಡು ವ್ಯಂಜನಗಳು ಇಲ್ಲಿ ಸೇರಿ ದಿಗ್ಗಜ್ ಆಗಿದೆ. ದಿಕ್ ಪ್ಲಸ್ ಗಜ್, ದಿಗ್ಗಜ್. ಹಾಗಾಗಿ ಇದು ವ್ಯಂಜನ ಸಂಧಿ. ಅಂದರೆ ಯಾವುದಾದ್ರೂ ವ್ಯಂಜನ ಸ್ವರದ ಜೊತೆಗೆ ಅಥವಾ ವ್ಯಂಜನ ಜೊತೆಗೆ ಸೇರಿದಾಗ ಉತ್ಪನ್ನ ಆಗೋಂಥ ಸಂಧಿಯನ್ನು ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ಸ್ವರ ಸಂಧಿ, ವ್ಯಂಜನ ಸಂಧಿ, ಇನ್ನೊಂದು ವಿಸರ್ಗ ಸಂಧಿ ಅಂತಕ್ಕಂಥ 3 ಸಂಧಿಗಳು ನಿಮಗಿದಾವೆ, ನೀವು ಕಲಿಬೇಕು. ದಿಗ್ಗಜ್ ಶಬ್ದ ಕಾ ಸಂಧಿ ಹೈ ವ್ಯಂಜನ್ ಸಂಧಿ. 20ನೇ ಪ್ರಶ್ನೆ ನೋಡ್ರಿ. 20वां प्रश्न. पर्वतावली शब्द में संधि है. एण संधि, दीर्घ संधि, व्यंजन संधि, विसर्ग संधि. कौन सी संधि है? पर्वत प्लस आवली, पर्वतावली. 2 सवर्ण स्वर मिलकर दीर्घ हो गया है यहाँ. पर्वत प्लस आवली, पर्वतावली. तो क्या होता है यहाँ? 2 ಸವರ್ಣ ಸ್ವರಗಳು ಸೇರಿ ಏನಾಗಿದ್ದಾವೆ, ಸಂಧಿ ಉತ್ಪನ್ನ ಆಗಿರೋದ್ರಿಂದ ಇದು ದೀರ್ಘ ಸಂಧಿ ಅಂತ ನಾವು ಗುರುತಿಸಬೇಕು. 21ನೇ ಪ್ರಶ್ನೆಯನ್ನು ನೋಡ್ಕೊಳ್ರಿ. ಸಂಗ್ರಹಾಲಯ ಶಬ್ದ ಮೇ ಸಂಧಿ ಹೈ. ಸಂಗ್ರಹ ಪ್ಲಸ್ ಆಲಯ, ಸಂಗ್ರಹಾಲಯ. ಇಲ್ಲೂ ಕೂಡ ಸ್ವರಗಳೆರಡು ಸೇರಿ ದೀರ್ಘವಾಗಿವೆ. ಈ ದೀರ್ಘ ಸಂಧಿ ಸರಿಯಾದ ಉತ್ತರ. 22ನೇ ಪ್ರಶ್ನೆ ನೋಡಿ. ಜಲಾಶಯ ಶಬ್ದ ಮೇ ಸಂಧಿ ಹೈ. ವೃದ್ಧಿ ಸಂಧಿ, ದೀರ್ಘ ಸಂಧಿ, ಎಣ್ ಸಂಧಿ, ಅಯಾದಿ ಸಂಧಿ. ಜಲ್ ಪ್ಲಸ್ ಆಶಯ, ಜಲಾಶಯ. ಇದು ಕೂಡ ದೀರ್ಘ ಸಂಧಿನೇ ತಾನೆ. ಬಿ ಸರಿಯಾದ ಉತ್ತರ. 23ನೇ ಪ್ರಶ್ನೆಯನ್ನು ನೋಡೋದಾದ್ರೆ. ಜಗನ್ಮೋಹನ್ ಶಬ್ದ ಮೇ ಸಂಧಿ ಹೈ. ಎ ಅಯಾದಿ, बी गुण संधि, सी दीर्घ संधि, डी व्यंजन संधि. जगत प्लस मोहन जगन मोहन. तो कौन सी संधि हुआ? ಯಾವ ಸಂಧಿ ಆಯಿತು? ಎರಡು ವ್ಯಂಜನಗಳು ಸೇರಿರೋದ್ರಿಂದ ವ್ಯಂಜನ್ ಸಂಧಿ. ಜಗತ್ ಪ್ಲಸ್ ಮೋಹನ್ ಜಗನ್ ಮೋಹನ್ ವ್ಯಂಜನ್ ಸಂಧಿ. 22ನೇ ಪ್ರಶ್ನೆನ ನೋಡೋಣ. 24वां सवाल. सदाचार शब्द में संधि है. ए अयादी संधि, बी गुण संधि, सी दीर्घ संधि, डी व्यंजन संधि. सತ್ ಪ್ಲಸ್ ಆಚಾರ್ ಸದಾಚಾರ್ ವ್ಯಂಜನ ಸ್ವರದೊಂದಿಗೆ ಸೇರಿರೋದ್ರಿಂದ ಆಗಿರತಕ್ಕಂತಹ ಸಂಧಿ ಇದು. ಡಿ ವ್ಯಂಜನ್ ಸಂಧಿ. 25ನೇ ಪ್ರಶ್ನೆಯನ್ನು ನೋಡೋಣ. ಅತ್ಯಂತ शब्द में संधि है. ये गुण संधि, बी एण संधि, सी दीर्घ संधि, डी अयादी संधि. ಅತಿ ಪ್ಲಸ್ ಅಂತ್ ಅತ್ಯಂತ ಏನಾಗಿದೆ? ಈ ಮತ್ತು ಆ ಸೇರಿ ಯಾ ಆಗಿದೆ. ಹೀಗೆ ಇತಿ ಪ್ಲಸ್ ಆದಿ ಇತ್ಯಾದಿ ಆಗುತ್ತಲ್ಲ ಹಾಗೆ. ಹಾಗಾದರೆ ಇದು ಯಾವ ಸಂಧಿ? ಎಣ್ ಸಂಧಿ. ಎಣ್ ಸಂಧಿ ರೈಟ್ ಆನ್ಸರ್. 26ನೇ ಪ್ರಶ್ನೆಯನ್ನು ನೋಡೋದಾದ್ರೆ. ದೇಶ್ ವಿದೇಶ್ इस शब्द का समास है. ए द्वंद्व समास, बी कर्मधारय समास, सी तत्पुरुष समास, डी द्विगु समास. देश और विदेश ಯಾವ ಸಮಾಸ? ದ್ವಂದ್ವ ಸಮಾಸನ, ಕರ್ಮಧಾರಾಯ ಸಮಾಸನ, ತತ್ಪುರುಷ ಸಮಾಸನ, ದ್ವಿಗು ಸಮಾಸನ. ಇದು ಅವ್ರು ಅಂತಕ್ಕಂಥದ್ದು, ಅಥವಾ ಅಂತಕ್ಕಂಥದ್ದು, ವಾ ಅಂತಕ್ಕಂಥದ್ದು ಇವನ್ನ ಪ್ರಯೋಗ ಆದರೆ ದೇಶ್ ಔರ್ ವಿದೇಶ್, ಸೀತಾ ಔರ್ ರಾಮ್
ಯಾ ಅಂತ ಬಂತು ಅಥವಾ ಅಂತ ಬರುತ್ತಲ್ವಾ, ಸುಖ್ ಯಾ ದುಃಖ್, ಸುಖ್ ದುಃಖ ಅಂತ ಬರುತ್ತಲ್ಲ, ಇವೆಲ್ಲವೂ ಕೂಡ ದ್ವಂದ್ವ ಸಮಾಸ್ಗೆ ಉದಾಹರಣೆಗಳು. ಎ ದ್ವಂದ್ವ ಸಮಾಸ್ ರೈಟ್ ಆನ್ಸರ್. 27ನೇ ಪ್ರಶ್ನೆ ನೋಡೋಣ. 27वां प्रश्न, जलप्रपात इस शब्द का समास है. कर्मधारय समास, द्वंद्व समास, तत्पुरुष समास, डी द्विगु समास. जल का प्रपात, ये का की इनका जो प्रयोग होता है तो वहां तत्पुरुष समास कहा जाता है. ಅಂದ್ರೆ जल का प्रपात, राजा का ವಂಶ, ಈ ಥರದ ವರ್ಡ್ಗಳಲ್ಲಿ ಸಮಾಸ ಯಾವುದಿದೆಯಪ್ಪ ಅಂದರೆ ತತ್ಪುರುಷ ಸಮಾಸ್. ಸಂಬಂಧಕಾರಕ ತತ್ಪುರುಷ ಸಮಾಸ್ ಅಂತಕ್ಕಂಥದ್ದು ಇದೆ, ಅದನ್ನು ನಾವು ಇಲ್ಲಿ ಬರಿಬೇಕು. ರಾಜವಂಶ ಇಸ್ ಶಬ್ದ ಕಾ ಸಮಾಸ ಹೈ. ನಿಮಗೆ ಪ್ರಶ್ನೆ ಕೇಳಲಾಗಿತ್ತಿದು ನಿಮ್ಮ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಯಲ್ಲಿ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೇಳಲಾಗಿತ್ತು. ಎ ದ್ವಿಗು ಸಮಾಸ್, ಬಿ ತತ್ಪುರುಷ ಸಮಾಸ್, ಸಿ ಕರ್ಮಧಾರಯ ಸಮಾಸ್, ಡಿ ದ್ವಂದ್ವ ಸಮಾಸ್. ಆಗಲೇ ಹೇಳಿದ್ನಲ್ಲ ನಾನು, ಸಂಬಂಧಕಾರಕ ತತ್ಪುರುಷಗಳಲ್ಲಿ ಕಾ ಕಿ ಕೆ ಅಂತ ಯೂಸ್ ಆದರೆ ರಾಜ ಕಾ ವಂಶ, ಜಲ್ ಕಿ ಧಾರಾ ಜಲಧಾರಾ, ಜಲ್ ಕಾ ಪ್ರಪಾತ್ ಜಲಪ್ರಪಾತ್, ರಾಜ ಕೆ ಪುತ್ರ ರಾಜಪುತ್ರ, ಈ ಥರದ ಉದಾಹರಣೆಗಳಿಗೂ ತತ್ಪುರುಷ ಸಮಾಸ್ಗೆ ಉದಾಹರಣೆಗಳು. ಅದೇ ಬಗೆಯ ಇನ್ನೊಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಲಾಗಿದೆ. राजमहल इस शब्द का समास है, तत्पुरुष समास, द्वंद्व समास, द्विगु समास, इनमें से कोई नहीं. राजा का महल ಇದು ಕೂಡ ಸಂಬಂಧಕಾರಕ ತತ್ಪುರುಷ ಸಮಾಸ, ಎ ಆಪ್ಷನ್. ಹಾಗೆ ನಿಮಗೆ ಅಭ್ಯಾಸಕ್ಕಿರ್ತಕ್ಕಂತಹ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ. ತುಂಗಭದ್ರ ನದಿ इन राज्यों में बहती है. कर्नाटक तमिलनाडु, कर्नाटक महाराष्ट्र, कर्नाटक आंध्र प्रदेश, डी कर्नाटक केरला. कहाँ बहती है? सी कर्नाटक और आंध्र प्रदेश में बहती है. ಅಂದರೆ ತುಂಗಭದ್ರಾ ನದಿ ಈ ರಾಜ್ಯಗಳಲ್ಲಿ ಹರಿಯುತ್ತೆ ಅಂತ. ಕರ್ನಾಟಕ ತಮಿಳುನಾಡಲ್ಲ, ಕರ್ನಾಟಕ ಮಹಾರಾಷ್ಟ್ರದಲ್ಲ, ಕರ್ನಾಟಕ ಆಂಧ್ರ ಪ್ರದೇಶದಲ್ಲ, ಅಥವಾ ಕರ್ನಾಟಕ ಕೇರಳದಲ್ಲ. ಎಲ್ಲಿ ಹರಿಯುತ್ತೆ, ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ? ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ. श्रवणबेळगोळ की गोमटेश्वर मूर्ति का निर्माण इन्होंने किया था अथवा कराया था. ये दीवान पूर्णಯ್ಯ, बी मिर्जा इस्माइल, सी श्री वीरेंद्र ಹೆಗ್ಡೆ, ಡಿ ಚಾವುಂಡರಾಯ್. ದಿವಾನ್ ಪೂರ್ಣಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ವೀರೇಂದ್ರ ಹೆಗ್ಡೆ ಅವರು ಕೂಡ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣ ಮಾಡಿಸಿದ್ದಾರೆ, ಇಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ. ಸರಿಯಾದ ಉತ್ತರ ಯಾವುದು? ಡಿ ಚಾವುಂಡರಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. 32वां सवाल है, ज्ञानपीठ से पुरस्कृत प्रथम कन्नड़ साहित्यकार ये हैं. ಜ್ಞಾನಪೀಠ ಪುರಸ್ಕಾರವನ್ನು ಪಡೆದ ಮೊದಲ ಕನ್ನಡ ಸಾಹಿತಿಗಳ ಹೆಸರನ್ನು ನಾವಿಲ್ಲಿ ಬರಿಬೇಕು. ಎ ಚಂದ್ರಶೇಖರ್ ಕಂಬಾರ್, ಬಿ ಕುವೆಂಪು, ಸಿ ಯು ಆರ್ ಅನಂತಮೂರ್ತಿ, ಡಿ ಗಿರೀಶ್ ಕಾರ್ನಾಡ್. ತುಂಬ ಈಸಿಯಾದಂಥ ಪ್ರಶ್ನೆ, ನಮಗೆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ್ ಕಾರಂತ್ ಅಂತ ಕೇಳಿದರೆ ಸ್ವಲ್ಪ ನಮಗೆ ಕುವೆಂಪು ಅವರ ಹೆಸರು ಜೊತೆಗೆ ಅವನ್ನೆಲ್ಲ ಕೇಳಿದರೆ ನಮಗೆ ಕನ್ಫ್ಯೂಸ್ ಆಗ್ತಿತ್ತೇನೋ. ಬಿ ಕುವೆಂಪು ಸರಿಯಾದ ಉತ್ತರ. 33वां सवाल है, कन्नड़ भाषा के प्रथम राष्ट्र कवि की उपाधि से अलंकृत साहित्यकार हैं. ಕನ್ನಡ ಭಾಷೆಯ ಪ್ರಥಮ ರಾಷ್ಟ್ರ ಕವಿಗಳನ್ನು ಒಂದು ಪದವಿಯನ್ನು ಗಳಿಸಿದ, ಅದರಿಂದ ಅಲಂಕೃತಗೊಂಡಂತಹ ಸಾಹಿತಿಗಳ ಹೆಸರನ್ನು ಬರೀಬೇಕು. ಎ ಗೋವಿಂದ ಪೈ, ಬಿ ಕುವೆಂಪು, ಸಿ ಯು ಆರ್ ಅನಂತಮೂರ್ತಿ, ಡಿ ಗಿರೀಶ್ ಕಾರ್ನಾಡ್. ಯಾವುದು ನಿಮ್ಮ ಉತ್ತರ? ಕುವೆಂಪು ಅವರು ಕೂಡ ರಾಷ್ಟ್ರಕವಿಗಳೇ, ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಕೂಡ ರಾಷ್ಟ್ರಕವಿಗಳೇ. ಇಲ್ಲಿ ಪ್ರಪ್ರಥಮವಾಗಿ ಆ ಪದವಿಗೇರಿದ ಕವಿಯ ಹೆಸರನ್ನು ಬರೀಬೇಕು ಅಥವಾ ಸಾಹಿತಿಗಳ ಹೆಸರು ಬರೀಬೇಕು. ಎ ಗೋವಿಂದ ಪೈ ಸರಿಯಾದ ಉತ್ತರ. ರಾಷ್ಟ್ರಕವಿ ಎ ಗೋವಿಂದ ಪೈ. दक्षिण से उत्तर के छोर की पर्वतमाला पश्चिमी घाट, दक्षिण की पर्वतावलियां सह्याद्री, विंध्यगिरी, नीलगिरी, चंद्रगिरी,
ದಕ್ಷಿಣದಿಂದ ಉತ್ತರಕ್ಕೆ ಹರಡಿರ್ತಕ್ಕಂಥ ಪರ್ವತಮಾಲೆಗಳಿಗೆ ಪಶ್ಚಿಮ ಘಾಟ್ ಅಂತ ಕರೆದರೆ, ದಕ್ಷಿಣಕ್ಕಷ್ಟೇ ಇರ್ತಕ್ಕಂಥ ಏನಿದ್ದಾವೆ ಪರ್ವತಗಳೇನಿದ್ದಾವೆ ಅವಕ್ಕೆ ಏನಂತ ಕರೀತಾರೆ? ಸಹ್ಯಾದ್ರಿ ಅಂತಾರ, ವಿಂಧ್ಯಗಿರಿ ಅಂತಾರ, ನೀಲಗಿರಿ ಅಂತಾರ, ಚಂದ್ರಗಿರಿ ಅಂತಾರ. ಇದೇ ಪ್ರಶ್ನೆ ಬೇರೆ ರೀತಿಯಲ್ಲಿ ಕೇಳಲಾಗಿತ್ತು. ಸಿ ನೀಲಗಿರಿ ಸರಿಯಾದ ಉತ್ತರ. ಕರ್ನಾಟಕ ಚಂದನ್ ಕಾ ಆಗಾರ್ ಬೆಂಗಳೂರು, ಎಲೆಕ್ಟ್ರಿಕ್ ಸಿಟಿ, ಗೋಲ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಪಲ್ಸ್ ಸಿಟಿ. ತುಂಬ ಈಸಿ ಆದಂಥ ಪ್ರಶ್ನೆ. ಕರ್ನಾಟಕಕ್ಕೆ ನಾವು ಶ್ರೀಗಂಧದ ನಾಡು ಅಂತ ಕರೆಯೋದೇ ಆದರೆ ಬೆಂಗಳೂರಿಗೆ ಏನಂತ ಕರಿತೀವಿ? ಸಿ ಸಿಲಿಕಾನ್ ಸಿಟಿ ಅಂತ ತಾನೇ ಕರೆಯೋದು. ಅದನ್ನೇ ನಾವಿಲ್ಲಿ ಬರೆಯೋಣ. ಸರ್ ಸಿ ವಿ ರಾಮನ್ ನೊಬೆಲ್ ಪುರಸ್ಕಾರ, ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಸಿ ವಿ ರಾಮನ್ ಅವರಿಗೆ ಅವರ ಸಂಶೋಧನೆಗಾಗಿ ನೊಬೆಲ್ ಪುರಸ್ಕಾರ ಸಿಕ್ತು. ಸರ್ ಎಂ ವಿಶ್ವೇಶ್ವರಯ್ಯರವರಿಗೆ ಅವರ ಅತ್ಯುನ್ನತವಾದಂಥ ಕೆಲಸ ಕಾರ್ಯಗಳಿಗೋಸ್ಕರ ಯಾವ ಪುರಸ್ಕಾರ ಸಿಕ್ತು ಅನ್ನೋದು ಪ್ರಶ್ನೆ. ಎ ಪದ್ಮಭೂಷಣ್, ಬಿ ಭಾರತ ರತ್ನ, ಸಿ ಬುಕರ್ ಪುರಸ್ಕಾರ, ಡಿ ಅಕಾಡೆಮಿ ಪುರಸ್ಕಾರ. ಗೊತ್ತು ತಾನೆ ಯಾವುದು ಉತ್ತರ? ಬಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. 37ನೇ ಪ್ರಶ್ನೆಗೆ ಬರೋದಾದರೆ, ಭದ್ರಾವತಿ, ಲೋಹೆ और ಇಸ್ಪಾತ್, ಮೈಸೂರು, ಚಂದನ್ का आगर, IT ನಗರ್, ಕಾಗಜ್ और ಚಾಂದಿ, ಸೋನಾ और ತಾಂಬಾ. ಮೈಸೂರಿಗೆ ಏನು ಕರ್ನಾಟಕಕ್ಕೆ ಏನಂತ ಕರೀತಾರೆ? ಅದೇ ಮೈಸೂರು ಸಹ ಒಂದು ಕಾಲಕ್ಕೆ ಕರ್ನಾಟಕ ರಾಜ್ಯವನ್ನೇ ನಾವು ಮೈಸೂರು ರಾಜ್ಯ ಅಂತ ಕರೀತಕ್ಕಂಥ ನಾಡು ನಮ್ಮದು. ಯಾವುದು? ಎ ಚಂದನ್ ಕಾ ಆಗಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಾವೇರಿ ನದಿ ಜೋಗ್, ಸಮುದ್ರ, ಜಂಗಲ್, ಸಾಗರ್, ಜಲಪ್ರಪಾತ್. ಕಾವೇರಿ ನದಿ ಆದರೆ ಜೋಗವನ್ನು ನಾವು ಮುಖ್ಯವಾಗಿ ಏನಂತ ನಾವು ಗುರುತಿಸ್ತೀವಿ? ಏನು ಸಮುದ್ರನ, ಕಾಡ ಅಥವಾ ಸಾಗರನ ಅಥವಾ ಏನು? ಡಿ ಜಲಪ್ರಪಾತ್, ಜಲಪಾತ ಅಂತ ನಾವು ಗುರುತಿಸ್ತೀವಿ. ಜೋಗ್ ಫಾಲ್ಸ್ ತಾನೆ. 39ನೇ ಪ್ರಶ್ನೆ ನೋಡೋಣ. ಬೇಲೂರು ಶಿಲ್ಪಕಲಾ, ಗೋಲ್ ಗುಂಬಜ್, ವಾಸ್ತುಶಿಲಾ, ಶಿಲ್ಪ ವಿನ್ಯಾಸ್, ವಾಸ್ತುಕಲಾ, ಮೂರ್ತಿಕಲಾ. ಬೇಲೂರು ಶಿಲ್ಪಕಲೆಗೋಸ್ಕರ ಫೇಮಸ್ ಆದರೆ ಗೋಳ ಗುಮ್ಮಟ ಯಾವುದಕ್ಕೋಸ್ಕರ ಫೇಮಸ್ಸು? ಅದರ ವಾಸ್ತುಶಿಲೆಗ, ಶಿಲ್ಪ ವಿನ್ಯಾಸಕ್ಕ, ವಾಸ್ತುಕಲೆಗ, ಮೂರ್ತಿಕಲೆಗ? ಅಲ್ಲಿರ್ತಕ್ಕಂಥದ್ದು ಪ್ರಮುಖವಾದಂಥದ್ದು ಯಾವುದು? ವಾಸ್ತುಕಲೆ ತಾನೇ. ಅದನ್ನೇ ನಾವು ಬರೆಯೋಣ. ಆ ನಿರ್ಮಾಣ ಕಲೆ ಬಗ್ಗೆ ಉತ್ತರವನ್ನು ಬರೀಬೇಕು. 40ನೇ ಪ್ರಶ್ನೆ ಕಡೆ ಗಮನ ಹರಿಸೋಣ. सेंट फिलोमिना चर्च, जगनमोहन राजमहल, आर्ट गैलरी, विज्ञान गैलरी, प्लानिटोरियम, फिल्म गैलरी. सेंट फिलोमिना ಚರ್ಚ್ ಅನ್ನಿಸ್ಕೊಳ್ಳೋದಾದರೆ ಮೈಸೂರಲ್ಲಿರ್ತಕ್ಕಂತಹ ಅಲ್ಲೇ ಇರ್ತಕ್ಕಂತಹ ಜಗನ್ಮೋಹನ್ ರಾಜ್ಮಹಲ್ ಏನಂತ ಕರಿತೀವಿ? ಎ ಆರ್ಟ್ ಗ್ಯಾಲರಿ, ಬಿ ವಿಜ್ಞಾನ್ ಗ್ಯಾಲರಿ, ಸಿ ಪ್ಲಾನಿಟೋರಿಯಂ, ಡಿ ಫಿಲ್ಮ್ ಗ್ಯಾಲರಿ. ಆರ್ಟ್ ಗ್ಯಾಲರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ತಾನೇ. ಅದನ್ನು ನಾವು ಗುರುತಿಸೋಣ. 41ನೇ ಪ್ರಶ್ನೆ ಕಡೆ ಗಮನ ಹರಿಸೋಣ. ಕೃಷ್ಣದೇವರಾಯ ಶಾಸಕ್, ರಾಷ್ಟ್ರಕೂಟ. ಎ ಮಂತ್ರಿವಂಶ, ಬಿ ರಾಜವಂಶ, ಸಿ ವಿದ್ವಾನ್, ಡಿ ಪಂಡಿತ್. ಕೃಷ್ಣದೇವರಾಯರು ನಮ್ಮ ಶಾಸಕರಾದರೆ, ರಾಜರಾದರೆ, ರಾಷ್ಟ್ರಕೂಟರು ಯಾರು? ಯಾರು ರಾಷ್ಟ್ರಕೂಟರು? ತುಂಬ ಈಸಿ ಪ್ರಶ್ನೆ. ರಾಜವಂಶ ತಾನೇ ಅದೊಂದು, ನಮ್ಮ ನಾಡನ್ನಾಡಿರ್ತಕ್ಕಂತಹ ರಾಷ್ಟ್ರಕೂಟರು. 42वां प्रश्न है. ಬಸವಣ್ಣ ವಚನಕಾರ ಕನಕದಾಸ್. ಬಸವಣ್ಣ ನಮ್ಮ ಕ್ರಾಂತಿಕಾರಿ ವಚನಕಾರರಾದರೆ, ಕನಕದಾಸರು ಏನಾಗಿದ್ದರು? ನವ್ಯ ಕವಿ, ಆದಿಕವಿ, ಭಕ್ತ ಕವಿ, ಆಧುನಿಕ ಕವಿ. ಈ ನವ್ಯ ಕವಿಗಳವರು, ಆದಿಕವಿಗಳ ಅಲ್ಲ ತಾನೇ, ಭಕ್ತ ಕವಿಗಳ? ಏನು ನಿಮ್ಮ ಉತ್ತರ? ಅಥವಾ ಆಧುನಿಕ ಕವಿಗಳ? ಭಕ್ತ ಕವಿತಾನೇ ಸರಿಯಾದ ಉತ್ತರ. ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದರು ಕನಕದಾಸರು. पंप प्राचीन कवि, कंबार, भक्त कवि, आधुनिक कवि, संत कवि, इनमें से कोई नहीं. ಪಂಪ ನಮ್ಮ ಪ್ರಾಚೀನ ಆದಿಕವಿ ಆದರೆ, ಕನ್ನಡದ ಆದಿಕವಿ ಪಂಪ ಅಂತೀವಿ ತಾನೆ. ಕಂಬಾರ ಅವರು ಯಾರು? ಚಂದ್ರಶೇಖರ್ ಕಂಬಾರ ಅವರು. ಇನ್ನು ಭಕ್ತ ಕವಿನ, ಆಧುನಿಕ ಕವಿನ, ಸಂತ ಕವಿನ ಅಥವಾ ಇವರಲ್ಲಿ ಯಾರು ಅಲ್ವಾ? ಆಧುನಿಕ ಕವಿ, ಈ ಕಾಲದ, ನಮ್ಮ ಕಾಲದ, ನಮ್ಮ ಸಮಕಾಲೀನ ಕವಿಗಳು ತಾನೆ ಅವರು. ಹಾಗೆ ನಾವು ಗುರುತಿಸೋಣ. बेलूरू हड़ेबीडू और सोमनाथपुर की मूर्तियां लगती हैं सुंदर, सजीव, विशेष, उपयुक्त सभी. ಬೇಲೂರು, ಹಳೇಬೀಡು, ಸೋಮನಾಥ್ಪುರದ
ಈ ಮೂರ್ತಿಗಳು ನಮಗೆ ಹೇಗೆ ಕಾಣ್ತವೆ? ಸುಂದರವಾಗಿ ಕಾಣಿಸ್ತವ, ಸಜೀವವಾಗಿ ಕಾಣಿಸ್ತವ, ವಿಶೇಷವಾಗಿ ಕಾಣಿಸ್ತವ, ಅಥವಾ ಇವೆಲ್ಲವೂ ಕೂಡ? ಯೋಚನೆ ಮಾಡಿ ಉತ್ತರ ಹೇಳಿ. ಇವೆಲ್ಲವೂ ಸಹ ತಾನೇ ಡಿ ಉಪಯುಕ್ತ ಸಭಿ ನಡೆಸಿದ್ವಿ. ನಿಮ್ಮ ಕೊನೆಯ ಪ್ರಶ್ನೆಗಳೇ ಬಂದ್ವಿ. ಇದೇ ರೀತಿಯ ವಿಸ್ತೃತ ರೂಪವನ್ನು ಬರೀರಿ ಅಂತ ಹೇಳಿಬಿಟ್ಟು ನಿಮ್ಮ ಪಾಠದಲ್ಲಿ ಇನ್ನೊಂದಷ್ಟು ಆಪ್ಷನ್ಸ್ ಇದ್ದಾವೆ. BHEL ಇವೆಲ್ಲ, ಇವನ್ನು ಕೂಡ ನೀವು ಒಂದು ಕಡೆ ಪ್ರಾಕ್ಟೀಸ್ ಮಾಡಿದರೆ ಚಂದ. ಇಲ್ಲಿ ನಾವು ಒಂದು ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. HMT का विस्तृत रूप हिंदुस्तान मशीन ट्रेंड, हिंदुस्तान मशीन टूल्स, हिंदुस्तान मशीन ट्रेड, हिंदुस्तान मशीन टेक्स्ट. ಇದರಲ್ಲಿ ಸರಿ ಉತ್ತರ ಯಾವುದು? HMTಯ ವಿಸ್ತಾರ ಮಾಡಿದರೆ ಬರ್ತಕ್ಕಂಥ ರೂಪ ಯಾವುದು ಅಂದರೆ ಯಾವುದು? ಬಿ, ಹಿಂದೂಸ್ತಾನ್ ಮಷಿನ್ ಟೂಲ್ಸ್. ಇದು ಸರಿಯಾದ ಉತ್ತರ. ಇದು ಇವತ್ತಿನ ನಿಮ್ಮ ಕರ್ನಾಟಕ ಸಂಪದ ಪಾಠದ ಬಹುಮುಖ್ಯ ಬಹು ಆಯ್ಕೆಯ ಪ್ರಶ್ನೆ ಉತ್ತರಗಳ ಒಂದು ಚರ್ಚೆಯಾಗಿತ್ತು. ಮುಂದಿನ ಪಾಠದಲ್ಲಿ ಮತ್ತೆ ನಾವು ಹೊಸ ಬಹು ಆಯ್ಕೆಯ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.